ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಿದ್ದೀರಾ ದೀಪು ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಭಾರತೀಯ ವಿಮಾನ ನಿಲ್ದಾಣದಲ್ಲಿ ಖಾಲಿ ಇರುವಂತಹ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಕಡೆಯ ದಿನಾಂಕ ಯಾವುದು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂತಹ ಎಲ್ಲ ವೀಡಿಯೋಸ್ನ ನೋಡಬಹುದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವಂಥದ್ದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಬಂದಿರುವಂತಹ ನೋಟಿಫಿಕೇಷನ್ ಆಗಿರುತ್ತೆ. ಇಲ್ಲಿ ಖಾಲಿ ಇರುವಂತಹ ಸೀನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್ಗೆ ನೇಮಕಾತಿ ಹೊರಡಿಸ್ತಾರೆ. ನೀವು ಮಾಡಬೇಕಾಗಿರುವಂತಹದ್ದು ಕೆಲಸವನ್ನು ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಕೇರಳ, ಪಾಂಡಿಚೇರಿ, ಲಕ್ಷದ್ವೀಪ ಐಲ್ಯಾಂಡ್ಸ್ಗಳಲ್ಲಿ ಖಾಲಿ ಇರುವಂತಹ ರೀಸನ್ಸ್ ಅಲ್ಲಿರುವಂತಹ ನೇಮಕಾತಿ ಇದಾಗಿರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ನ ತಗೊಳ್ತಾ ಇರ್ತಾರೆ. ಸೊ ನೀವು ಆನ್ಲೈನ್ ಥ್ರೂ ಅಪ್ಲಿಕೇಶನ್ಸ್ ಹಾಕಬೇಕು. ಸೊ ಎಷ್ಟು ಹುದ್ದೆಗಳು ಖಾಲಿ ಇದೆ ಟೋಟಲ್ ಆಗಿ ಅಂತ ನೋಡೋದಾದರೆ ನೋಡಿ, ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸ್ನಲ್ಲಿ ಅಂದರೆ ಅಗ್ನಿಶಾಮಕ ಒಂದು ವಿಭಾಗದಲ್ಲಿ 132 ಟೋಟಲ್ ಹುದ್ದೆಗಳು ಇದೆ. ಜೂನಿಯರ್ ಅಸಿಸ್ಟೆಂಟ್ ಆಫೀಸ್ನಲ್ಲಿ 10 ಹುದ್ದೆಗಳು ಖಾಲಿ ಇದೆ. ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಸ್ ವಿಭಾಗದಲ್ಲಿ 13 ಹುದ್ದೆಗಳು ಖಾಲಿ ಇದೆ. ಸೀನಿಯರ್ ಅಸಿಸ್ಟೆಂಟ್ ಅಫಿಷಿಯಲ್ ಲ್ಯಾಂಗ್ವೇಜ್ನಲ್ಲಿ 1 ಹುದ್ದೆ ಖಾಲಿ ಇದೆ. ಈ ಎಲ್ಲ ಹುದ್ದೆಗಳಿಗೂ ಎಷ್ಟು ಸ್ಯಾಲ್ರಿಯನ್ನು ಕೊಡ್ತಾರೆ ಅಂತ ನೋಡಿ. ಇಲ್ಲಿ ನೋಡಿ, ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸ್ ಅಗ್ನಿಶಾಮಕ ವಿಭಾಗದ ಕಿರಿಯ ಸಹಾಯಕರ ಹುದ್ದೆಗಳಿಗೆ 31,000ದಿಂದ 92,000 ತನಕ ನಿಮಗೆ ಸ್ಯಾಲ್ರಿ ಸಿಗುವಂಥದ್ದು. ಇನ್ನು ಜೂನಿಯರ್ ಅಸಿಸ್ಟೆಂಟ್ ಆಫೀಸ್ ವಿಭಾಗದಲ್ಲಿ ವರ್ಕ್ ಮಾಡೋರಿಗೆ 31,000ದಿಂದ 92,000 ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೀನಿಯರ್ ಅಸಿಸ್ಟೆಂಟ್ಗೆ 36,000ದಿಂದ 1,10,000 ತನಕ ಸಿಗುತ್ತೆ. ಸೇಮ್ ಬೋತ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಂಡ್ ಅಕೌಂಟ್ಸ್ ವಿಭಾಗದ 2 ನೇಮಕಾತಿಗಳಿಗೂ ಕೂಡ ಒಂದೇ ಸ್ಯಾಲ್ರಿಯನ್ನು ನಿಗದಿಯನ್ನು ಪಡಿಸಿರ್ತಾರೆ. ಸೊ ನಿಮಗೆ ಯಾವ ಥರ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತ ನೋಡೋದಾದರೆ, ಜೊತೆಗೆ ನಿಮ್ಮ ಒಂದು ಕಡೆಯ ದಿನಾಂಕ ಯಾವುದು, ಈ ಒಂದು ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಕಡೆಯ ದಿನಾಂಕ ಯಾವುದು ಅಂತ ನೋಡೋದಾದರೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ಸ್ ಆಲ್ರೆಡಿ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 1ರಿಂದ ಶುರುವಾಗಿದೆ. ಇದೇ ತಿಂಗಳ 30ನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ಸ್ ಆನ್ಲೈನ್ ರಿಜಿಸ್ಟರ್ಡ್ ಮಾಡ್ಕೋಬೇಕು. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಆ್ಯಂಡ್ ಅಪ್ಲೈ ಮಾಡಲಿಕ್ಕೆ 30ನೇ ತಾರೀಕು ಸೆಪ್ಟೆಂಬರ್ ಕಡೆಯ ದಿನಾಂಕ ಆಗುತ್ತೆ. ಅಷ್ಟರ ಒಳಗಡೆ ನೀವು ಆನ್ಲೈನ್ ಥ್ರೂ ಅಪ್ಲಿಕೇಶನ್ಸ್ನ ಮಾಡ್ಕೊಳ್ಳಿ. ಏಜ್ ಕ್ರೈಟೇರಿಯಾನ ನೋಡೋದಾದರೆ ನೋಡಿ, ಆಲ್ ಕ್ಯಾಂಡಿಡೇಟ್ಸ್ ಏಜ್ ಶೆಲ್ ಬಿ 18 to 30 years. 18 ಕನಿಷ್ಠ ವರ್ಷ, 30 ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಿರ್ತಾರೆ. ಸೊ ಇವ್ರದ್ದು 25/8/2022ಕ್ಕೆ ಅವ್ರದ್ದು 30 ವರ್ಷ ತುಂಬಿರಬೇಕು. ಅಂದರೆ ಅಲ್ಲಿಂದ ಈಚೆಗೆ ಆಗಬಾರ್ದು. ಆಗಸ್ಟಿಂದ ಸಪೋಸ್ ಅವ್ರು 31-32 ಇತ್ತು ಅಂದರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ದಿಸ್ ಜಾಬ್. ಅವ್ರದ್ದು 30 ವರ್ಷ ಗರಿಷ್ಠ ವಯೋಮಿತಿ 25/8/2022ಕ್ಕೆ ಆಗಿರಬೇಕು. 3 ವರ್ಷ ವಯೋಮಿತಿಯನ್ನು OBC ದವರಿಗೆ ಕೊಡ್ತಾ ಇದ್ದಾರೆ. 5 ವರ್ಷ ಸಡಿಲಿಕೆ SC ST ಅವರಿಗೆ ಇರುತ್ತೆ. ಸ್ನೇಹಿತರೆ, ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋದಾದರೆ ನೋಡಿ, ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸ್ನಲ್ಲಿ 134 ಹುದ್ದೆ ಇದಲ್ವಾ, ಅಲ್ಲಿ ಫೈರ್ ಸರ್ವಿಸ್ನ ಅಗ್ನಿಶಾಮಕ ವಿಭಾಗದ ಕಿರಿಯ ಸಹಾಯಕರ ಹುದ್ದೆಗೆ ನಿಮ್ಮದು 10ನೇ ತರಗತಿ ಪಾಸ್ ಆಗಿದ್ದಂಥವರು, ಜೊತೆಗೆ 3 ವರ್ಷದ ಡಿಪ್ಲೊಮಾ ಮೆಕ್ಯಾನಿಕಲ್ ಇನ್ ಆಟೋಮೊಬೈಲ್ ಆರ್ ಫೈರ್ ವಿತ್ ಅ ಮಿನಿಮಮ್ 50% ಆಫ್ ಮಾರ್ಕ್ಸ್ ತೆಗೆದುಕೊಂಡಂಥವರು ಅಪ್ಲಿಕೇಶನ್ಸ್ ಹಾಕ್ಬೋದು. ನೀವು ಡಿಪ್ಲೊಮಾ ಮಾಡಿದ್ದೀರಾ ಮೆಕ್ಯಾನಿಕಲ್ನಲ್ಲಿ ಅಥವಾ ಆಟೋಮೊಬೈಲ್ಸ್ನಲ್ಲಿ ಅಥವಾ ಫೈರ್ ಒಂದು ವಿಭಾಗದಲ್ಲಿ ಅಂತಂದರೆ ಅಪ್ಲೈ ಮಾಡಿ. ಜೊತೆಗೆ 12th ಪಾಸ್ ಆದಂಥವರು, ಸೆಕೆಂಡ್ PUC ನಂದು ಪಾಸ್ ಆಗಿದೆ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು. 50% ಆಫ್ ಮಾರ್ಕ್ಸ್ ನಿಮ್ಮದಾಗಿದ್ದರೆ ಟೋಟಲ್ ಸೆಕೆಂಡ್ ಇಯರ್ನಲ್ಲಿ ಅಪ್ಲೈ ಮಾಡ್ಬೋದು. ಇನ್ನು ಡ್ರೈವಿಂಗ್ ಲೈಸೆನ್ಸನ್ನು ಕೇಳ್ತಾರೆ. ವ್ಯಾಲಿಡ್ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಥವಾ ವ್ಯಾಲಿಡ್ ಮೀಡಿಯಮ್ ವೆಹಿಕಲ್ ಲೈಸೆನ್ಸ್ ಇಶ್ಯೂಡ್ ಅಟ್ಲೀಸ್ಟ್ 1 year ಬಿಫೋರ್ ಆಫ್ ದ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್. ಇವರು 25/8/22ಕ್ಕೆ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ಇದರ 1 ವರ್ಷದ ಒಳಗಡೆ ನೀವು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗಿರುತ್ತೆ. ಇದ್ರ ಈಚೆಗೆ ಹೊಂದಿದರೆ ಅವರು ಕನ್ಸಿಡರ್ ಮಾಡಲ್ಲ.
2022 ಅಂದರೆ 2021, 20ರಲ್ಲಿ ನಿಮ್ದು ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಇತ್ತು, 1 ಇಯರ್ ಬಿಫೋರ್ ಇತ್ತು ಅಂದರೆ ಅಪ್ಲೈ ಮಾಡಿ. ವ್ಯಾಲಿಡ್ ಲೈಟ್ ಮೋಟಾರ್ ವೆಹಿಕಲ್ಸ್ ಆ್ಯಂಡ್ ಲೈಸೆನ್ಸ್ ಇಶ್ಯೂಡ್ ಅಟ್ಲೀಸ್ಟ್ ಇಯರ್ ಬಿಫೋರ್ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್. ಈಗ ನೀವು ಮೀಡಿಯಮ್ ವೆಹಿಕಲ್ ಲೈಸೆನ್ಸ್ ಆದರೂ ಓಕೆ, ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಆದರೂ ಓಕೆ. ಇವು ಮೂರಲ್ಲಿ ಯಾವುದಾದ್ರೂ ಒಂದಿದ್ರೆ ನೀವು ಅಪ್ಲಿಕೇಶನ್ಸ್ನ ಹಾಕ್ಬೋದಾಗಿರುತ್ತೆ. ನೋಡಿ, ಟೆಂಪ್ರವರಿ ಲರ್ನಿಂಗ್ ಲೈಸೆನ್ಸನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಆಗ್ತಾನೆ ಕಲಿತಾ ಇರ್ತೀರ, ನಿಮಗೆ ಟೆಂಪ್ರವರಿ ಲೈಸೆನ್ಸ್ ಕೊಡ್ತಾರೆ 1 ವರ್ಷ 6 ತಿಂಗಳ ತನಕ. ಸೊ ಅದನ್ನು ಇವರು ಕನ್ಸಿಡರ್ ಮಾಡೋದಿಲ್ಲ. ಇನ್ನು ಫಿಸಿಕಲ್ ಫಿಟ್ನೆಸ್ಸನ್ನು ನೋಡ್ತಾರೆ ಸ್ನೇಹಿತರೆ, ಐಸೈಟನ್ನು ನೋಡ್ತಾರೆ. ಬೋತ್ ಮೆನ್ ಆ್ಯಂಡ್ ವುಮೆನ್ಗೆ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗೆ ಐಸೈಟನ್ನು ಚೆಕ್ ಮಾಡ್ತಾರೆ. ಅವ್ರದ್ದು 6/6 ಐ ವಿಷನ್ ಇರಬೇಕಾಗಿರುತ್ತೆ. ಕಲರ್ ವಿಷನ್ ಇದ್ದಂಥವ್ರು, ನಿಯರ್ ವಿಷನ್ ಇದ್ದಂಥವ್ರನ್ನ ಇವರು ತಗೊಳ್ಳೋದಿಲ್ಲ. ನೈಟ್ ಬ್ಲೈಂಡ್ನೆಸ್ ಇದ್ದರೆ ಅಬ್ಸೆಂಟ್ ಆಗ್ತಾರೆ, ಅಂದರೆ ಇರುಳು ಗುರುಳು ಇತ್ತು ಅಂತ ಅನ್ನೋರನ್ನ ತಗೊಳ್ಳೋದಿಲ್ಲ. ಆ್ಯಂಡ್ ರಿಫ್ರಾಕ್ಟಿವ್ ಎರರ್ ಅಂದರೆ ಏನು, ನಮ್ಮ ಪ್ರತಿಬಿಂಬ ಯಾವ ಥರನೋ ಒಂಥರ ಅವರಿಗೆ ಕಾಣಿಸ್ತಾ ಇರುತ್ತೆ. ಸೊ ಅಂಥವ್ರಿಗೂ ಡಿಫ್ರೆಂಟಾಗಿ ಇತ್ತು ಅಂದರೆ ಅವ್ರನ್ನೂ ಕೂಡ ತಗೊಳ್ಳೋದಿಲ್ಲ. ಹಿಯರಿಂಗ್ ನಾರ್ಮಲ್ ಆಗಿರಬೇಕು, ಸ್ಪೀಚ್ ನಾರ್ಮಲ್ ಆಗಿರಬೇಕು, ಉತ್ತಮವಾಗಿ ಮಾತಾಡಬೇಕು, ಕೇಳಿಸ್ಕೋಬೇಕು, ಅಂದರೆ ಕಿವಿ ಕ್ಲೀನಾಗಿ ನೀಟಾಗಿರಬೇಕು, ಯಾವುದೇ ತೊಂದರೆಗಳು ಇರಬಾರ್ದು ಅಂತ ಅರ್ಥ. ಇನ್ನು ಹೈಟನ್ನು ನೋಡೋದಾದರೆ ನೋಡಿ, 167 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು ಮೆನ್ಸು. ವುಮೆನ್ಸು 157 ಸೆಂಟಿಮೀಟರ್ಗಿಂತ ಕಡಿಮೆ ಇರಬಾರ್ದು. ಆ್ಯಂಡ್ ಚೆಸ್ಟ್ ಬಂದ್ಬಿಟ್ಟು ಮೆನ್ಸಿಗೆ ಮಾತ್ರ ನಾರ್ಮಲ್ ಬಿಫೋರ್ ಎಕ್ಸ್ಪ್ಯಾನ್ಷನ್, ಅಂದರೆ ಅವರು ಎಕ್ಸ್ಪ್ಯಾಂಡ್ ಮಾಡಿದರೆ 5 ಸೆಂಟಿಮೀಟರ್ಸ್ನಷ್ಟು ಜಾಸ್ತಿ ಆಗಬೇಕು. 81 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪ್ಯಾಂಡ್ ಮಾಡಿದರೆ 5 ಸೆಂಟಿಮೀಟರ್ ಎಕ್ಸ್ಟೆಂಡ್ ಆಗಿ ಅಂದರೆ 86 ಸೆಂಟಿಮೀಟರ್ ಆಗಬೇಕಾಗಿರುತ್ತೆ. ಇನ್ನು ವೆಯ್ಟನ್ನು ನೋಡೋದಾದರೆ ನೋಡಿ, ಮೆನ್ನಿಗೆ 55 kgಗಿಂತ ಕಡಿಮೆ ಇರಬಾರ್ದವರು. ಆ್ಯಂಡ್ ವುಮೆನ್ಸ್ 45 kgಗಿಂತ ಕಡಿಮೆ ಇರಬಾರ್ದಾದ್ರು. ಎಬೋ ಇರೋವಂಥವ್ರು ಅಪ್ಲಿಕೇಶನ್ಸ್ನ ಹಾಕಿ. ಆ್ಯಂಡ್ ಡಿಸ್ಕ್ವಾಲಿಫೈ ಯಾರೆಲ್ಲ ಆಗ್ತಾರೆ ಅಂತ ಇಲ್ಲಿ ಹೇಳಿರ್ತಾರೆ. ಫಿಸಿಕಲ್ ಪ್ರಾಬ್ಲಮ್ಸ್ ಇರೋವಂಥವ್ರು, ಈ ಥರ ತೊಂದರೆ ಇರುವಂಥವ್ರು, ಆ್ಯಂಡ್ ಡಿಸೀಸಸ್ ಯಾವುದಾದ್ರೂ ಸಫರಿಂಗ್ ಫ್ರಮ್ ಅ ಕ್ರಾನಿಕ್ ಡಿಸೀಸ್ ಇರೋವಂಥವ್ರು ತೊಗೊಳೋದಿಲ್ಲ. ಇನ್ನು ಜೂನಿಯರ್ ಅಸಿಸ್ಟೆಂಟ್ ಆಫೀಸ್ ವಿಭಾಗದಲ್ಲಿ ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡೋಣ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ಗ್ರಾಜ್ಯುಯೇಟ್ ವಿತ್ ಅ ಟೈಪಿಂಗ್ ಸ್ಪೀಡ್ 30 ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ನಲ್ಲಿ 30 ಪದಗಳನ್ನು 30 ಮಿನಿಟ್ಸಲ್ಲಿ 30 ವರ್ಡ್ಸ್ 30 ವರ್ಡ್ಸನ್ನು 1 ಮಿನಿಟಲ್ಲಿ ನೀವು ಬರಿಬೇಕಾಗಿರುತ್ತೆ. ಅಥವಾ 25 ವರ್ಡ್ಗಳನ್ನು, 30ರಿಂದ 25 ವರ್ಡ್ಗಳನ್ನು ಹಿಂದಿ ಆ್ಯಂಡ್ ಇಂಗ್ಲೀಷ್ನಲ್ಲಿ ಬರಿಬೇಕಾಗಿರುತ್ತೆ. ಇದು ಆಫೀಸ್ ವರ್ಕ್ನಲ್ಲಿ ಗ್ರ್ಯಾಜುಯೇಟ್ ಆಗಿರಬೇಕು, ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್ನ ಕೇಳಿದ್ದಾರೆ ಇಲ್ಲಿ. 2 ಇಯರ್ಸ್ ಏನಾದರೂ ನಿಮಗೆ ಅನುಭವ ಇದ್ದಂಥವ್ರನ್ನ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಇಲ್ಲಿ. ಸೊ ಇದಕ್ಕೆ ಡಿಗ್ರಿ ಬೇಕಾಗಿರುತ್ತೆ. ಇನ್ನು ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಸ್ ವಿಭಾಗದಲ್ಲಿ ನಿಮ್ಮದು BCom ಆಗಿದ್ದಂಥವರು, ಕಂಪ್ಯೂಟರ್ ಕೋರ್ಸ್ ಆಗಿದೆ, 3 to 6 ಮಂತ್ ಕಂಪ್ಯೂಟರ್ ಕೋರ್ಸ್ ಆಗಿದೆ ಅನ್ನೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಸೀನಿಯರ್ ಅಸಿಸ್ಟೆಂಟ್ ಆಫೀಸ್ ಲ್ಯಾಂಗ್ವೇಜ್ನಲ್ಲಿ ನೋಡಿ, ಅವರು ಮಾಸ್ಟರ್ ಇನ್ ಹಿಂದಿ ಮಾಡಿದವರು ಅಥವಾ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಮಾಸ್ಟರ್ ಇನ್ ಇಂಗ್ಲೀಷ್ ಮಾಡಿದವರು, ಅಂದರೆ ಡಬಲ್ ಡಿಗ್ರಿ ಆದಂಥವರು, ಗ್ರ್ಯಾಜುಯೇಟ್ ಆದಂಥವರು ಕೂಡ ಅಪ್ಲಿಕೇಶನ್ಸ್ ಹಾಕ್ಬೋದು. ಎಸ್ಪೆಷಲಿ ಹಿಂದಿ ಆ್ಯಂಡ್ ಇಂಗ್ಲೀಷನ್ನು ಮೇಜರ್ ಸಬ್ಜೆಕ್ಟಾಗಿ ತೆಗೆದುಕೊಂಡು ಇರಬೇಕಾಗಿರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಫೈರ್ ಸರ್ವಿಸ್ ಅವರಿಗೆ ಒಂದು ರಿಟರ್ನ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. 2 ಅವರ್ಸ್ನ ಒಂದು ಎಕ್ಸಾಮ್ ಇರುತ್ತೆ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 100ಗೆ ನೀವು 50 ಆದರೂ ತೊಗೊಳ್ಳೇಬೇಕು. ಆ್ಯಂಡ್ OBCದವರು 40 ಮಾರ್ಕ್ಸನ್ನು ತೊಗೋಬೇಕು. ಆ್ಯಂಡ್ SC/SCಗೂ ಕೂಡ ಹೇಳಿದ್ದಾರೆ. OBC ಆ್ಯಂಡ್ SC/SC ಅವರು 40 ಮಾರ್ಕ್ಸ್ ತೊಗೋಬೇಕು 100ಗೆ. ಆ್ಯಂಡ್ ಜನರಲ್ ಅವರು 50 ಮಾರ್ಕ್ಸನ್ನು ತೊಗೋಬೇಕಾಗಿರುತ್ತೆ. ಆ್ಯಂಡ್ ನೋಡಿ, ನಿಮಗೆ ಟೆಸ್ಟ್ ಮುಖಾಂತರ ಒಂದು ರಿಟರ್ನ್ ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ನೀವು ಪಾಸ್ ಆಗಬೇಕಾಗಿರುತ್ತೆ. ಈ ರೀತಿಯಾಗಿ ಟೆಸ್ಟನ್ನು ನಡೆಸ್ತಾರೆ. ನಂತರ ನಿಮಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ದೇಹದಾಢ್ಯದ ಪರೀಕ್ಷೆಯನ್ನು ನಡೆಸ್ತಾರೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದಾದರೆ ಜನರಲ್ ಅವರಿಗೆ, OBCದವ್ರಿಗೆ ಆ್ಯಂಡ್ EWS ಕ್ಯಾಟಗರಿ ಅವರಿಗೆ 1,000 ರೂಪಾಯಿನ ಹೇಳಿದ್ದಾರೆ. ಇವ್ರಿಗೆ 1,000 ರೂಪೀಸ್ನ ನೀವು ಪೇ ಮಾಡಬೇಕು. ಇನ್ನು SC/ST ಹಾಗೂ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲ. ಆದರೆ 90 ರೂಪಾಯಿನ ಎಲ್ಲರೂ ಕೂಡ ಪೇ ಮಾಡಬೇಕಾಗಿರುತ್ತೆ.
ರೂಪಾಯಿ ಬಂದ್ಬಿಟ್ಟು ಇದು ಹೆಲ್ತ್ ಆ್ಯಂಡ್ ಹೈಜಿನಿಕ್ ಅರೇಂಜ್ಮೆಂಟ್ ಆಫ್ ಕೋವಿಡ್-19. ಹಾಗಾಗಿ ಇದನ್ನು ಎಲ್ಲ ಕ್ಯಾಟಗರಿಯವ್ರಸು ಆಲ್ ಕ್ಯಾಂಡಿಡೇಟ್ಸ್ ಇರ್ರೆಸ್ಪೆಕ್ಟಿವ್ಲಿ ಆಫ್ ದ ಕ್ಯಾಟಗರೀಸ್ ಇದು ಯಾವುದೇ ತಾರತಮ್ಯ ಇಲ್ಲದೇ 90 ರೂಪಾಯಿನ ಇದನ್ನು ಫೀಸಾಗಿ ಕೊಡಲೇಬೇಕು. ಸ್ನೇಹಿತರೆ, ಈ ರೀತಿಯಾದಂತಹ ನೇಮಕಾತಿ ಇದಾಗಿರುತ್ತೆ. ಸೊ ಕಡೆಯ ದಿನಾಂಕ ಬಂದ್ಬಿಟ್ಟು 30/9/2022. ಇಲ್ಲಿ ಕಾಣ್ತಾ ಇರುವಂತಹ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ಡ್ ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ಸ್ನ ಹಾಕಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟವಾದರೆ ಅಪ್ಲಿಕೇಶನ್ಸ್ನ ಹಾಕಿ. ಧನ್ಯವಾದಗಳು.